ಅಷ್ಟು ಡೇಂಜರಸ್ ಆಗಿ ಹಾವು ಹಿಡ್ಕೊಂಡು ನಡ್ಕೊಂಬಂದಿದ್ದು ಪ್ರಪಂಚದಲ್ಲಿ ಯಾರು ಮಾಡಿರಲ್ಲ ಆ ಥರ. ಓಡ್ ಬಂದು ಅವ್ರಿಗೆ ಇನ್ನೊಂದು ಹಾವಿದೆ ಅಲ್ಲಿ ಅಂದರು. ಇನ್ನೊಂದು ಹಾವು ಹೆಂಗೆ, ಇರೋದೇ 3 ಇಲ್ಲಿ, ಒಂದು ಹೆಣ್ಣು 2 ಗಂಡು ಆಯ್ತು, ಇನ್ನೊಂದು ಬರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ. ಈಗ ಮೇಲೆ ನೋಡಿದ್ರೆ ಇಲ್ಲಿದ್ದಾನೆ ಕಾಳಿಂಗ. ಒಂದು ಕಡೆ ಒಂದು ಮನೇಲಿ ಕರೆದಿದ್ರು, ಏನಂತ ನೋಡ್ತೀನಿ ಕೆಳಗಡೆ ಅದ್ರದ್ದು ಇಕ್ಕೆ ಕಿಂಕೋಬ್ರ ಮಾಡಿದೆ. ಇವ್ರು ನೋಡಿದ್ದಾರೆ, ಏನಪ್ಪ ಇದು, ನೋಡಿದ ಮೇಲೆ ನೋಡಿದ್ರೆ ಕಾಳಿಂಗ ಇದೆ. ಅಂದರೆ ಆ ಹಾವು ಬಂದು 2 ದಿನ ಆಗಿದೆ ಹೊರಗಡೆ, ಇಲ್ಲಾಂದರೆ ಅದು ಆ ಥರ ಮಾಡೋವಂಥ ಪರಿಸ್ಥಿತಿ ಇಲ್ಲ. ಅದನ್ನು ನಾನು ನೋಡಿದಾಗ ನನ್ನ ಇನ್ವೆಸ್ಟಿಗೇಷನ್ ಪ್ರಕಾರ 2-3 ದಿನ ಆಗಿದೆ. ಆರಾಮಾಗಿ ಅದು ಪಾಟಿಗೆ ಅದ ಮೇಲೆ ಇದರಲ್ಲಿ ಮಲಗಿದೆ, ತೊಳೆಯಲ್ಲಿ ಮಲಗಿದೆ. ನಾನು ಆಮೇಲೆ ಟೈಲ್ಸ್ ಮೇಲೆ ಹತ್ಕೊಂಡು ಹೋಗಿ ಟೈಲ್ಸ್ ಎಲ್ಲ ತೆಗೆದ್ರೆ ನನಗೆ ಹಾವು ಕಾಣಿಸುತ್ತೆ, ಒಳಗಡೆಯಿಂದ ಕಾಣಿಸ್ತಾ ಇಲ್ಲ. ಸೊ ಅದು ತಗೊಂಡು ಅದನ್ನು ಹಿಡ್ಕೊಂಡು ಒಂದು 8-9 ಅಡಿ ಹಾವು, ಅದು 8 ಅಡಿ ಚಿಕ್ಕದೆ, ಅದನ್ನು ಹಿಡ್ಕೊಂಡು ಆ ಟೈಲ್ಸ್ ಮೇಲೆ, ಅಂದರೆ ನಮ್ಮ ಹಂಚಿನ ಮೇಲೆ ರೂಫ್ ಇದೇ ಥರ ಮಳೆಗಾಲ ಮುಗಿದಿತ್ತು ಆಗ್ತಾನೆ, ಇನ್ನೂ ಮೆತ್ತಗಿದ್ವು ಆ ಟೈಲ್ಸ್ ಎಲ್ಲ. ಅಷ್ಟು ಡೇಂಜರಸ್ ಆಗಿ ಹಾವು ಹಿಡ್ಕೊಂಡು ನಡ್ಕೊಂಬಂದಿದ್ದು ಪ್ರಪಂಚದಲ್ಲಿ ಯಾರು ಮಾಡಿರಲ್ಲ ಆ ಥರ. ಒಂದು ಮೇಲಿಂದ ಕೆಳಗೆ ಬಿದ್ದರೆ ಮೂಳೆ ಮುರಿದು ಸಾಯುವಂಥ ಪರಿಸ್ಥಿತಿ ರೂಫಲ್ಲ. ಹಂಗೂ ನಾವು ಬದುಕಿದ್ರು ಹಾವು ಜೊತೆ ಕೆಳಗಡೆ ಬಿದ್ದರೆ ಏನಾಗುತ್ತೆ, ಹಾವು ಗ್ಯಾರಂಟಿ ಕಚ್ಚುತ್ತೆ ನಮಗೆ. ಸೊ 2 ರೀತಿಯಲ್ಲಿ ಸಾಯ್ಬೋದಾಗಿತ್ತು ನಾನು ಅವತ್ತು. ಅದೊಂದು ಡೆತ್ ಟ್ವೈಸ್, ಒಂದು ಕಾಲಲ್ಲೇ 2. ನಾನು ಅದೊಂದು ಹೇಳ್ತಾ ಇರ್ತೀನಿ, 500 ಹಾವು ಹಿಡಿದೀವಿ ಅಂದರೆ 500 ಸಲ ನಾನು ಸಾಯ್ಬೋ ಅಂತ ಒಂದು ಪರಿಸ್ಥಿತಿ. ಕರೆಕ್ಟಾ ಅಲ್ವಾ? ಪ್ರತಿ ಸಲ ಹಾವು ಹಿಡಿದಾಗ ಅದು ಚಾನ್ಸಸ್ ಆಫ್ ಮೀ ಗೆಟಿಂಗ್ ಬಿಟನ್ ಇಷ್ಟೇ, ವೆರಿ ನ್ಯಾರೋ. ಸೊ 500 ಹಾವು ಹಿಡಿದಿದ್ದೀವಿ ಅಂದರೆ 500 ಸಲ ನಾವು ಪ್ರಾಣಾಪಾಯದಿಂದ ಪಾರಾಗಿದ್ವಿ. ಸೊ ಇಲ್ಲಿ 2 ಸಲ ಆಯ್ತಲ್ಲ, 2, ಒಂದು ಮೇಲಿಂದ ಕೆಳಗೆ ಬಿದ್ದು ಸಾಯುವಂಥ ಪರಿಸ್ಥಿತಿ, ಆ ಟೈಲ್ಸ್ ಹೊಡೆದೋದ್ರೆ ಕಾಲು ಕುಸಿಯುತ್ತದೆ. ಹಂಗೂ ನಾವು ಬದುಕಿದ್ರೆ ಹಾವು ಕಚ್ಚೋ ಸಿಚುವೇಶನ್. ಅದೊಂದು ಇಂಟ್ರೆಸ್ಟಿಂಗ್ ಇದು. ಅದಕ್ಕೆ ವೀಡಿಯೋಸ್ ಕೊಡ್ತೀನಿ, ನಾನು ಫೋಟೋಸ್ ಕೊಡ್ತೀನಿ. ಹೆಂಚಿನ ಮೇಲೆ, ಹೌದು, ಹೆಂಚಿನ ಮನೆಯಿಂದ ನಡ್ಕೊಂಬಂದಿದ್ದೀನಿ. ಇನ್ನೊಂದು ಜಾಗದಲ್ಲಿ ಅಲ್ಲೊಂದು 2-3 ಹಾವು ಇದ್ವು, ಕುಸ್ತಿ ಮಾಡ್ತಾಯಿದ್ವು. ಒಂದು ಹೆಣ್ಣು ಇತ್ತು, 2 ಹಾವು ಗಂಡಿದ್ವು. ಕರೆಕ್ಟ್, ಅದು ನಾರ್ಮಲ್. ಸೊ ಹೆಣ್ಣು ಹಾವು ಹತ್ರ ಒಬ್ಬ ಸ್ಟೂಡೆಂಟ್ನ ನಿಲ್ಲಿಸಿದ್ದೆ, ಇನ್ನೊಂದು ಗಂಡು ಹಾವು ಹತ್ರ ನಮ್ಮ ಮನೆಯವರು ಅಲ್ಲಿ ನಿಂತಿದ್ರು. ಅವಾಗ ನಮ್ಮ ವೈಫ್ ಅವರು ಟ್ರೈನ್ಡ್ ಅವಾಗ 10 ವರ್ಷಕ್ಕೆ ಹಿಂದೆ. ಇನ್ನೊಂದು ಗಂಡು ಹತ್ರ ಇನ್ನೊಬ್ಬ ಹುಡುಗನ ನಿಲ್ಲಿಸಿದ್ದೆ. ಸರ್ ಆಯ್ತಲ್ಲ, 3 ಜಾಗದಲ್ಲಿ 3 ಜನ ಇದ್ದಾರೆ, ನೋಡ್ಕೊಳ್ತಾ ಇದ್ದೀನಿ ಅಂತ. ಆಮೇಲೆ ನನಗೆ ಅವಾಗ ಯಾರೋ ಸ್ವೀಡನ್ನಿಂದ ನಮ್ಮ ಸ್ನೇಹಿತರು ಬಂದಿದ್ದರು. ಓಡ್ ಬಂದು ಅವ್ರಿಗೆ ಇನ್ನೊಂದು ಹಾವಿದೆ ಅಲ್ಲಿ ಅಂದರು. ಇನ್ನೊಂದು ಹಾವು ಹೆಂಗೆ, ಇರೋದೇ 3 ಇಲ್ಲಿ, ಒಂದು ಹೆಣ್ಣು 2 ಗಂಡು ಆಯ್ತು, ಇನ್ನೊಂದು ಬರ್ಲಿಕ್ಕೆ ಚಾನ್ಸಸ್ಸೇ ಇಲ್ಲ ಅಂತೇಳಿ. ಹೌದು ಇಲ್ಲ, ನಾವು ನೋಡಿದ್ವಿ ಅಂತ. ಸರಿ, ಹೋಗಿ ಒಂದು ಅರ್ಧ ಗಂಟೆ ಎಲ್ಲ ಹುಡುಕಿ ಗಿಡುಕಿ ಬಂದಾಯಿತು, ಸಿಗಲಿಲ್ಲ. ಇಲ್ಲಪ್ಪ, ನೀವು ಯಾವುದೋ ಕೆರೆ ಹಾವು ಯಾವುದೋ ನೋಡಿರ್ತೀರ, ಇನ್ನೊಂದು ಕಾಳಿಂಗ ಹಾವು ಬರಲಿಕ್ಕೆ ಚಾನ್ಸೇ ಇಲ್ಲ, ಈಗ ಆಲ್ರೆಡಿ ಇಲ್ಲಿ 3 ಇದ್ದಾವೆ ಅಂದ್ಕೊಂಡೆ. ಸರಿ, ನಾನು ವಾಪಸ್ ಬಂದೆ. ಇದೇ ಥರ ಒಂದು ಚಿಕ್ಕದು ಕೆನಲ್, ನೀರು ಹೋಗಲಿಕ್ಕೆ, ಮಳೆ ನೀರು ಹೋಗಲಿಕ್ಕೆ ಮಾಡಿದರು. ಆ ಕಡೆ ನಮ್ಮ ಮನೆಯವರಿದ್ದಾರೆ, ಈ ಕಡೆ ನಾನಿದ್ದೀನಿ. ಇಲ್ಲೊಂದು ಚಿಕ್ಕ ಮರ ಇದೆ, ಇಷ್ಟು ದಪ್ಪದ್ದು, ಹಿಂಗೆ ಮರ, ಹಿಂಗೆ ರಂಬೆ. ಬಂದ್ಬಿಟ್ಟು ಕೈ ಹಿಂಗೆ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಇವ್ರು ಯಾವುದೋ ಹಾವು ನೋಡಿದ್ರಂತೆ, ಮೋಸ್ಟ್ಲಿ ಒಂದು ಕೆರೆ ಹಾವು ಏನಾದ್ರು ನೋಡಿರ್ತಾರೆ, ಕಾಳಿಂಗ ಹಾವು ಅಂತ ಇದ್ದಾರೆ, ಇವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅವ್ರು 3 ಜನ ಒಂದು 5 ನಿಮಿಷ ಮಾತಾಡಿಕೊಂಡು ವಾಪಸ್ ಬಂದರು. ಬಂದಾಗ ಅಲ್ಲಿಂದ ಗೌರಿ ಅಂದರು. ವಾಟ್ ಅಂದೆ. ಲುಕ್ ದೇರ್ ಅಂದರು. ವಾಟ್? ಇಲ್ಲ, ಮೇಲೆ ನೋಡು ಅಂತ ಇಂಗ್ಲೀಷಲ್ಲಿ. ಈಗ ಮೇಲೆ ನೋಡಿದ್ರೆ ಇಲ್ಲಿದ್ದಾನೆ ಕಾಳಿಂಗ. ಕೈ ಹಿಂಗೆ ಇಟ್ಕೊಂಡಿದ್ದೀನಲ್ಲ, ಅಲ್ಲೊಂದು ರಂಬೆ ಇತ್ತಲ್ಲ, ರಂಬೆ ಮೇಲೆ ಕೂತಿದ್ದಾನೆ. 5 ನಿಮಿಷ ನಾನು ನಮ್ಮ ಮನೆಯವ್ರ ಹತ್ರ ಈ ಕತೆ ಹೇಳೋವರೆಗೂ, ಅವ್ರು ಬಂದು ನೋಡೋವರೆಗೂ ನನ್ನ ನೋಡ್ಕೊಂಡೇ ಕೂತಿದ್ದೀನಿ. ಇಷ್ಟೇ ವ್ಯತ್ಯಾಸ. ನನ್ನ ತಲೆಯಲ್ಲಿದೆ, ಹಾವು ಇಲ್ಲಿದೆ, 1 ಅಡಿನೂ ವ್ಯತ್ಯಾಸ ಇಲ್ಲ. ಚಿಕ್ಕ ಮರ, ಇಷ್ಟು ಮರ. ಆ ಮರ ಹಿಂಗೆ ಹೋಗಿ ಹಿಂಗೆ ಡಿವೈಡ್ ಆಗಿದೆ, ಬ್ರಾಂಚ್ ಮೇಲೆ ಕೂತಿದ್ದಾನೆ. ಅಷ್ಟು ಹೊತ್ತು ನನ್ನ ನೋಡಿದ್ದಾನೆ, ಅಷ್ಟು ಹತ್ರದಲ್ಲಿದ್ದೀನಿ, ಕಚ್ಚಲಿಲ್ಲ. ಎಂಥ ಒಂದು ಒಳ್ಳೆ ಬುದ್ಧಿ ಅಂತ ಹೇಳ್ಬೋದು. ನನ್ನ ಕಚ್ಚಬೇಕಂದ್ರೆ ಇಲ್ಲೆಲ್ಲ ಕಚ್ಬಿಡ್ಬೋದಾಗಿತ್ತು. ಕಚ್ಚಿದ್ರೆ ನಾನು 15 ನಿಮಿಷದಲ್ಲಿ, ಹೌದು, 15 ನಿಮಿಷದಲ್ಲಿ ಸತ್ತೋಗ್ತಾಯಿದ್ದೆ. ಅಷ್ಟು ಹೊತ್ತು ನಾನು ನಮ್ಮ ಮನೆಯವ್ರ ಹತ್ರ 5 ನಿಮಿಷ ಮಾತಾಡಿದ್ದೀನಿ. ಆಮೇಲೆ ಅವ್ರು ಬಂದು ಇದನ್ನು ನೋಡಿ ಹೇಳೋವರೆಗೂ ನನಗೆ ಗೊತ್ತಾಗಿಲ್ಲ. ಅದು ಒಂದು ಇಷ್ಟು ಹತ್ರದಲ್ಲಿ ನೋಡಿದ್ದು, ಇಷ್ಟು ಹತ್ರ. ನಿಧಾನಕ್ಕೆ ಕೈ ತೆಗೆದು ಹಾಗೇ ಹಿಂದೆ ಹೋದೆ. ನಾನು ಹಿಂದೆ ಹೋಗ್ತಾ ಹೌದು ಹೆಡೆ ಹಿಂಗೆ ನೋಡೋದು, ಅಂದರೆ ಸ್ವಲ್ಪ ಮೂಮೆಂಟ್ ಇತ್ತಲ್ಲ ಅಷ್ಟೇ. ನಾನು ಪಾಡಿಗೆ ನಾನು ಸ್ವಲ್ಪ ಒಂದು 10 ಅಡಿ ಹಿಂದೆ ಹೋದೆ, ಎಡೆ ಬಿಚ್ಕೊಂಡು ಸೀದಾ ಕೆರಡೆ ಇಳಿದು ಹೋಯ್ತು. ಸೊ ಅದು ಒಂದು ಒನ್ ಆಫ್ ಮೈ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅದು ಏನು ಬೇಕಾದ್ರೆ ಮಾಡ್ಬೋದಿತ್ತು, ಚಾನ್ಸೇ ಇಲ್ಲ. 15 ನಿಮಿಷ 20 ನಿಮಿಷದಲ್ಲೇ ಸೊತ್ತಾಗ್ತಾಯಿದೆ. ನಿಮ್ಮ ಇಂಟರ್ವ್ಯೂನೇ ನೀವು ನನ್ನ ಮಾಡ್ತಾನೆ ಇರಲಿಲ್ಲ.
ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಯಾಕೆ ಹಂಗೆ ಮಾಡುತ್ತೆ, ಯಾಕೆ ಕಚ್ಚಲಿಲ್ಲ? ಅಂದರೆ ವಾಟ್ ಇಸ್ ಇಟ್ಸ್ ನೇಚರ್? ಮೇ ಬಿ ನನ್ನ ಪ್ರಕಾರ ದೇ ಹ್ಯಾವ್ ಅ ಲೈನ್. ಈ ಒಂದು ಸೇಫ್ಟಿ ಲೈನ್ ನೀವು ದಾಟಿದ್ರೆ ನಾನು ಕಚ್ತೀನಿ ಅಂತ. ಬಟ್ ನಾನು ಸೇಫ್ಟಿ ಲೈನ್ ದಾಟಿ ತುಂಬ ಹತ್ರ ಇದ್ದೀನಿ. ಒಂದಡಿ ಅದು ಕಚ್ಚಲಿಲ್ಲ ಅಂದರೆ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಇಲ್ಲ ಅತಿ ಬುದ್ಧಿವಂತಿಕೆ ಒಂದು ಹಾವು. ನಾನು ಯಾಕೆ ಕಚ್ಚಬೇಕು, ಈ ಪಾರ್ಟಿ ಸುಮ್ಮನೆ ನಿಂತಿದ್ದಾನಲ್ಲ ಅಲ್ಲಿ, ನಾನೇನು ಮುಟ್ಲಿಲ್ಲ ಇರಲಿ ಅಂತ. ಆ್ಯಕ್ಚುಲಿ ಕೈ ಇಟ್ಟಿದ್ದೆ ನಾನು ಇಷ್ಟ ಹತ್ರದಲ್ಲಿ, ಹಿಂಗೆ ಕೈ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ, ಅಂದರೆ ಸಪೋರ್ಟ್ ತೊಗೊಂಡು ಇಷ್ಟ ಹತ್ರದಿಂದ ಒಂದು ಹಾವು. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅದು. ಒಂದು ನಿಮಿಷ ಬೈ ಚಾನ್ಸ್ ನೀವು ಏನು ಮಾಡಿದ್ರಿ, ಹಿಂಗೆ ಕೈ ನಿಧಾನ ತೆಕ್ಕೊಂಡು ಅದನ್ನ ನೋಡ್ಕೊಂಡೇ ಹೋದರೆ ರಪ್ಪಂತ ಓಡಿದ್ರೆ ಸ್ವಲ್ಪ ಅದು ಟೆನ್ಷನ್ ಆಗುತ್ತೆ, ಭಯ ಆಗುತ್ತೆ, ಅದಕ್ಕೊಂದು ಶಾಕು. ಸೊ ಆ ಟೈಮಲ್ಲಿ ನಮಗೆ ಒಂದು ನಾರ್ಮಲ್ ಮನುಷ್ಯನಿಗೆ ವ್ಯತ್ಯಾಸ ಏನಂದರೆ ನಾವು ತುಂಬ ಕಾಮಾಗಿರ್ತೀವಿ. ನಮಗಿರೋ ಎಲ್ಲ ನಾಲೆಜ್ನ ಉಪಯೋಗಿಸ್ಕೊಂಡು ಕಾಮಾಗಿ ಅದನ್ನು ಹೆಂಗೆ ಡೀಲ್ ಮಾಡಬೇಕು ಅಂತ ನಾವು ಡೀಲ್ ಮಾಡ್ತೀವಿ. ನೀವು ಏನೋ ಒಂದು ತಪ್ಪು ಮಾಡಿದ್ರೆ ಕಚ್ಚಿಸ್ಕೊಳ್ಳೋದು ಗ್ಯಾರಂಟಿ. ಇಷ್ಟೇ ವ್ಯತ್ಯಾಸ ನಮಗೂ ಬೇರೆಯವ್ರಿಗೆ. ಬಟ್ ಆ ಕಾಮ್ನೆಸ್ ಹೆಂಗೆ ನಿಮಗೆ ಅನುಭವ ಕಲಿಸಿದ? ಅನುಭವ, ಅದ್ರ ಜೊತೆ ಇದ್ದು ಅಭ್ಯಾಸ. ಒಂದು ರೀತಿ ನನ್ನ ಫ್ಯಾಮಿಲಿ ಮೆಂಬರ್ ಆಗ್ಬೋದು, ಇಲ್ಲ ನನ್ನಲ್ಲಿ ಒಂದು ಭಾಗ ಆಗಿಬಿಟ್ಟಿದೆ ಕಾಳಿಂಗ ಸರ್ಪ. ಸೊ ಅದನ್ನು ನೋಡಿದಾಗ ತುಂಬ ಕಾಮಾಗಿರ್ತೀನಿ, ಭಯನೇ ಆಗಲ್ಲ ನಮಗೆ. ಒಂದು ರೀತಿ ಸ್ಪಿರಿಚುವಲ್ ಮೀಟಿಂಗ್ ಅಷ್ಟೇ, ಕಾಮ್ ಆಗಿಬಿಡ್ತೀವಿ ನಾವು. ಸೊ ನನ್ನ ಹಾರ್ಟ್ ಬೀಟ್ ನಾರ್ಮಲ್ ಇರುತ್ತೆ. ಯಾವಾಗಾದ್ರೂ ಒಂದು ಸಲ ಮಾಡಬೇಕು. ಈ ಧೋನಿಗೆಲ್ಲ ಆಗ್ತಾಯಿದ್ರಲ್ಲ, ಅವ್ರು ಕ್ರಿಕೆಟ್ ಆಡಿದಾಗೆಲ್ಲ ಯಾಕೆ ಅಷ್ಟು ಕಾಮಾಗಿರ್ತಾರೆ ಅಂತ, ಫುಲ್ ಬಾಡಿ ಅವ್ರದ್ದು ಆ ಥರ ನನಗೂ ಆ ಥರ ಎಲ್ಲ ಮಾಡಿ ಒಂದು ಸಲ ಒಂದು ಕಿಂಗ್ ಕೋಬ್ರಾ ಹಿಡಿಬೇಕು, ಒಂದು ಸಿಸ್ಟಮ್ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು ಯಾವ ರೀತಿ ಇರುತ್ತೆ ನನ್ನ ಬಾಡಿ ಕಂಡೀಷನ್ ಅಂತಲ್ಲ, ಅದೊಂದು ಸಲ ಮಾಡಬೇಕು. ಅದು ಸ್ಪಿರಿಚುವಾಲಿಟಿ ಇಲ್ಲ, ಆ ಥರ ನನಗೆ ಸ್ಪಿರಿಚುವಾಲಿಟಿ ಅಂದ್ರೆ ಏನೋ ಗೊತ್ತಿಲ್ಲ. ಬಟ್ ಇಫ್ ಐ ಅಂಡರ್ಸ್ಟ್ಯಾಂಡ್ ಇಟ್ ರೈಟ್, ದಿಸ್ ಇಸ್ ಮೈ ಹೋಮ್, ದಿಸ್ ಇಸ್ ಪೀಸ್. ಹೌದು ಅವ್ರ ಸಿಗ್ನೇಚರ್ ಮಾಡ್ತೀವಿ. ರಿಲೀಸ್ ಮಾಡಿದ ತಕ್ಷಣ ಡಿಪಾರ್ಟ್ಮೆಂಟ್ ಅವರ ಒಂದು ಸಿಗ್ನೇಚರ್ ಇರುತ್ತೆ, ನಾವು ಜೊತೆಯಲ್ಲೇ ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಅವರು ನಾವು ಜೊತೆಯಲ್ಲೇ ಹೋಗಿ ಹಾವು ಹಿಡಿಯೋದು ಮತ್ತು ಕಾಡಿಗೆ ಬಿಡೋದು, ಎಲ್ಲ ಆ್ಯಕ್ಟಿವಿಟೀಸ್ ನಾವು ಜೊತೆಲೇ ಮಾಡ್ತೀವಿ. ಇಟ್ಸ್ ಅ ಕೊಲಾಬ್ರೇಟಿವ್ ಎಫರ್ಟ್ಸ್. ಆಗುಂಬೆಲಿ ಎಷ್ಟು ಕಾಳಿಂಗ ಇದೆ? ಆ ಥರ ನಮ್ಮ ಹತ್ರ ಸರ್ವೆ ಸೆನ್ಸಸ್ ಇಲ್ಲ, ಸೆನ್ಸಸ್ ಮಾಡೋಕ್ಕೂ ಆಗೋದಿಲ್ಲ. ಇಲ್ಲೇ ನಾವು ಕೂತಿರೋ ಜಾಗದಲ್ಲಿ ಒಂದು 10 ಹಾವು ಇರ್ಬೋದು. ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಯಾವುದೋ ಒಂದು ಬಿಲದಲ್ಲಿ ಕೂತಿರ್ಬೋದು, ಇಲ್ಲ ಮರದಲ್ಲಿ ಕೂತಿರ್ಬೋದು. ಸೊ ಆ ಥರ ಸೆನ್ಸಸ್ ಮಾಡೋಕ್ಕಾಗಲ್ಲ. ಈ ಹುಲಿ, ಚಿರತೆ, ಆನೆ ಎಲ್ಲ ಸೆನ್ಸಸ್ ಮಾಡ್ತಾರೆ, ಯಾಕಂದ್ರೆ ಕಾಣಿಸುತ್ತೆ, ಬರ್ಕೋಬೋದು. 22 ಆನೆ ಇಲ್ಲಿದ್ದಾವೆ, ಇಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಅಲ್ಲೊಂದು 5 ಇದ್ದರೆ ಬರ್ಕೋಬೋದು. ಬಟ್ ಇಲ್ಲಿ ನಮ್ಗೆ ಕಾಣಿಸೋದೇ ಇಲ್ಲ. ಅಲ್ಲಿ ಅದರೊಳಗಡೆ ಬಿಲದಲ್ಲಿ ಎಲ್ಲೋ ಕೂತಿದ್ರೆ ಹೆಂಗೆ ಗೊತ್ತಾಗುತ್ತೆ? ನಾವು ಗೌರಿಶಂಕರ್ ಅವರು ಅವರ ತೋಟಕ್ಕೆ ಇನ್ನೇನು ದಾಟ್ಬಿಟ್ರೆ ಸಿಕ್ಬಿಡುತ್ತೆ, ಹೋಗೋಣ ಅಂತ ಬಂದರೆ ಪರಮಾಶ್ಚರ್ಯ ಏನು ಗೊತ್ತಾ? ಸರ್ ಹೇಳಿದ್ರು, ನಾನು ಚೂರು ನಂಬಕ್ಕೆ ಹಿಂದೆ ನೋಡಿದ್ದೆ, ಅದೆಷ್ಟೋ ಥರ ಅಲ್ಲೇ ಕೂತಿರುತ್ತೆ ಅಂತ. ಆದರೆ ಆ ಅಪ್ಪಟೆ ಹಾವಿದೆಯಲ್ಲ, ಅದು ಆ ಪಿಟ್ ವೈಪರ್, ಮಲಬಾರ್ ಪಿಟ್ ವೈಪರು ಅಲ್ಲೇ ಕೂತಿದೆ, ಬನ್ನಿ ಹೋಗಿಲ್ಲ ಅದು, ಪಾಪ ಅಲ್ಲೇ ಇದೆ ನೋಡಿ ಸರ್. ದಟ್ ಮೀನ್ಸ್ ಅದಕ್ಕೆ ಆಹಾರ ಸಿಕ್ಕಿಲ್ಲ, ಇನ್ನೂ ಸಿಕ್ಕಿಲ್ಲ. ಅದೇ ಹೇಳಿದ್ನಲ್ಲ, 5 ದಿನ 10 ದಿನ ಆದ್ರೂ ಅದಾಗಿ ಕೂತಿರುತ್ತೆ, ಆಹಾರ ಬರೋವರೆಗೂ ಕೂತಿರ್ಬೇಕು. ಹಂಗೂ 10 ದಿನ ಆದಮೇಲೆ ಅದಕ್ಕೆ ತಾಳ್ಮೆ ಕಳ್ಕೊಂಡು, ಈ ಜಾಗದಲ್ಲಿ ನನಗೆ ಯಾವುದೇ ರೀತಿಯಲ್ಲಿ ಆಹಾರ ಸಿಗ್ತಾಯಿಲ್ಲ ಅಂದರೆ ಇಲ್ಲಿಂದ ಒಂದು 5 ಅಡಿ 6 ಅಡಿಯಲ್ಲಿ ಇನ್ನೊಂದು ಜಾಗ ಒಂದು ಹುಡುಕೊಂಡು ಮತ್ತೆ ಅಲ್ಲಿ ಕೂತ್ಕೊಳ್ಳುತ್ತೆ. ಈ ಕಾಡೆ ಬೇಡ ಅಂತ ಬೇರೆ ಕಡೆ ಹೋಗಲ್ಲ. ಈ ಕಾಡೆ ಎಲ್ಲೂ ಬೇರೆ ಕಡೆ ಅಂದರೆ ಒಂದು 10 ಅಡಿ ಹೋಗ್ಬೋದು ಅಷ್ಟೇ. ನಮ್ಮ ಥರ ಬೆಂಗಳೂರು ಸರಿ ಇಲ್ಲ ಅಂತ ಮುಂಬೈ ಹೋಗೋದು, ಮುಂಬೈ ಸರಿ ಇಲ್ಲ ಡೆಲ್ಲಿ ಹೋಗಲ್ಲ. ಅವು ಇಲ್ಲಿಂದ ಒಂದು 5 ಅಡಿ 6 ಅಡಿ 10 ಅಡಿ ದೂರದಲ್ಲಿ ಹೋಗಿ ಮತ್ತೆ ಇನ್ನೊಂದು ಜಾಗದ ಪೊಸಿಷನ್ ನೋಡ್ಕೊಂಡು ಕೂತ್ಕೊಳ್ಳೋದು. 5 ದಿನ ಊಟ ಸಿಕ್ಕಿಲ್ಲ ಏನು ಮಾಡುತ್ತದು? ಏನು ಮಾಡೋಕ್ಕಾಗಲ್ಲ, ಹಂಗೆ ಇರ್ತದೆ ಅದು. ನಮ್ಗೆ ಸಂಕಟ, ನಾವು ಸಂಕಟ, ನಮ್ಗೆ ಎಲ್ಲನೂ ಬೇಕು. ಹಾಗೂ ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಇಟ್ಕೊಬಿಡ್ತೀವಿ, ಅವು ಹಂಗಿಲ್ಲ, ಕಾಯಿಲೆ ಬೇಕಾಗುತ್ತೆ. ಓಕೆ, ಆಮೇಲೆ ನೋಡಿ ಸರ್, ನಾನು ಗಮನಿಸಿದ ಒಂದು ಆಶ್ಚರ್ಯ ವಿಷಯ, ಈಗ ಹೇಳಿದೆ ಅದೊಂದು 8-10 ಇಂಚ್ ಮಾತ್ರ, ದಟ್ ಮೀನ್ಸ್ ಒಂದು ಅರ್ಧ ಅಡಿ ಮಾತ್ರ ಅದಕ್ಕೆ ಹಾರಿ ಹಿಡ್ಕೊಳಕ್ಕೆ ಅಷ್ಟೇ ಉದ್ದದ ಮರ ಆರಿಸ್ಕೊಂಡಿದೆ, ಅಷ್ಟೇ ಉದ್ದದ ಮರ. ಹೌದು, ಅದೆಲ್ಲ ಇವು ಅಲ್ಲಿ ನೋಡಿ, ಅಲ್ಲಿಂದ ಅಲ್ಲಿಗೆ ಒಂದು 2 ಅಡಿ ಇದೆ, ಅಲ್ಲಿ ಮಾರ್ಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಕಚ್ಚೋದಿಲ್ಲ. ನಾವು ಅದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಟ್ಟಿಲ್ಲ, ಮಾಡಿಲ್ಲ, ಒಂದು ಮುಟ್ಲಿಲ್ಲ, ಅದು ಪಾಠಕ್ಕೆ ಅದಿದೆ. ನಾವು ಅದರ ಆಹಾರನೂ ಅಲ್ಲ, ನಾವು ಅದರ ಪ್ರೆಡೇಟ್ರು ಅಲ್ಲ, ಅದನ್ನು ತಿನ್ನಲಿಕ್ಕೆ ನಾವು ಬಂದಿಲ್ಲ, ನಮ್ಮನ್ನು ತಿನ್ನುವಂಥ ಪರಿಸ್ಥಿತಿನೂ ಅಂದಿಲ್ಲ. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ದಾಗ ಅದೇನು ಮಾಡಲಿಕ್ಕೆ ಹೋಗೋದಿಲ್ಲ. ನಾನೀಗ ತೊಂದರೆನೇ ಕೊಟ್ಟಿಲ್ಲ ಅಲ್ವಾ? ಬೇಡದಿರೋ ವಿಷಯಗಳು, ಕೆಲವರು ಕೋಲ್ ತಗೊಳ್ಳೋದು, ಸಾಯಿಸ್ಲಿಕ್ಕೆ ಹೋಗೋದು, ಅದು ಏನೋ ಮಾಡೋಕ್ಕೆ ಹೋಗ್ತಾರೆ, ಅವಾಗಲೇ ಕಚ್ಚಿಸ್ಕೊಳ್ಳೋದು. ತುಂಬ ಆಕ್ಸಿಡೆಂಟ್ಸ್ ಆಗೋದು ಅದು ಹಿಡಿಲಿಕ್ಕೆ ಹೋದಾಗ, ಇಲ್ಲ ಅದಕ್ಕೆ ತೊಂದರೆ ಕೊಡಬೇಕು, ಇಲ್ಲ ಅದನ್ನು ಕೊಲ್ಲಲಿಕ್ಕೆ ಹೋದಾಗ ಜನ ಕಚ್ಚಿಸ್ಕೊಳ್ತಾರೆ. ನಾವು ಅದೇನು ಮಾಡ್ತಾಯಿಲ್ಲ. ಸೊ ಆ ಲೈನು, ಬಾರ್ಡರ್ ಲೈನ್, ಅದು ಪಾಡಿಗೆ ಅದಿರಬೇಕು, ನಮ್ಮ ಪಾಡಿಗೆ ನಾವು ಇರಬೇಕು, ಇಷ್ಟೇ ನಾವು ಜೀವನ ನಡೆಸಬೇಕಾಗಿರೋದು. ಸೊ ಅವಾಗ ಹೊಂದಾಣಿಕೆ ಇರುತ್ತೆ, ಹೊಂದಾಣಿಕೆ ಅಷ್ಟೇ. ಆ್ಯಂಡ್ ಅದಕ್ಕೆ ನಾವು ಬಂದಿರೋದು ಗೊತ್ತಿದೆ. ಬಟ್ ಅದ್ರದ್ದು ಫೋಕಸ್ ಎಲ್ಲ ಕೆಳಗಡೆ ಇದೆ.
ಯಾವುದಾದ್ರೂ ಒಂದು ಪ್ರಾಣಿ ಹೋದರೆ ಒಂದು ಓತಿಕೆತ ಆಗಲಿ ಇಲ್ಲ ಒಂದು ನಮ್ಮ ಕಪ್ಪೆ ಆಗಲಿ ಇಲ್ಲಿ ಹಾವ್ರಾಣಿ ಇಲಿ ಯಾವುದಾದ್ರೂ ಹಿಡ್ಕೊಳ್ಳುತ್ತೆ ಅಷ್ಟೇ. ಸೊ ಅದ್ರ ಗಮನ ಎಲ್ಲ ಅದ್ರ ಮೇಲೆ ಇದೆ, ನಮ್ಮ ಮೇಲೆ ಇಲ್ಲ. ಅದು ಸೈಜ್ ಈಗ ಚಿಕ್ಕ ಹಾವು ಇದು, ಸೊ ಅದು ಸೈಜ್ ಗಮನಿಸ್ತಾ ಮೊದಲು. ಈಗ ದೊಡ್ಡ ಕಪ್ಪೆ ಬಂದ್ಬಿಡ್ತಪ್ಪ, ಕಚ್ಚುತ್ತೆ, ತಿನ್ನೋಕ್ಕಾದ್ರೆ ತಿನ್ನುತ್ತೆ, ಇಲ್ಲಾಂದರೆ ಬಿಟ್ಬಿಡುತ್ತೆ. ಸೈಜ್ ಗಮನ ತಗೊಡುತ್ತೆ, ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಅದಕ್ಕೆ ತಿನ್ಲಿಕ್ಕೆ ಆಗಲಿಲ್ಲ ಅಂದರೆ ಅದಕ್ಕೆ ವೇಸ್ಟ್, ವಿಷಾನೂ ವೇಸ್ಟ್ ಆಯಿತು, ಎಫರ್ಟು ವೇಸ್ಟ್ ಆಯಿತು. ಸೊ ಅದು ಸೈಜ್ ನೋಡಿ ಮಾಡೋದು. ಸೊ ಅದಕ್ಕೆ ಅಷ್ಟು ಬ್ರೈನ್ ಇದೆ ಸರ್. ಅದು ಬಾಲ ಸುತ್ಕೊಂಡಿದೆ ಅಲ್ಲ, ಸೂಪರ್ ಅಲ್ಲ. ಅದು ಸ್ಟ್ರೈಕ್ ಮಾಡಿದಾಗ ಇಡೀ ಬಾಡಿ ಸಸ್ಪೆಂಡ್ ಆಗಿರುತ್ತೆ, ಬೇಕಾದರೆ ಸಸ್ಪೆನ್ಷನ್ ಥರ ಆ ಬಾಲದಲ್ಲಿ ಸುತ್ತಾಡಿಕೊಂಡು ಇಟ್ಕೊಂಡಿರ್ತದೆ. ಟಪ್ ಅಂತ ಹಾವು ಹಿಡ್ಕೋಬೇಕಲ್ಲ, ಪ್ರಾಣಿ ಹಿಡ್ಕೋಬೇಕಲ್ಲ. ಸೊ ಅದಕ್ಕೆ ಆ ಬಾಲನ ಸುತ್ತಕೊಂಡು ರೆಡಿ ಇದೆ ಅದು ಈಗ ಸ್ಟ್ರೈಕ್ ಮಾಡಲಿಕ್ಕೆ. ನೋಡೋಣ ಯಾರು ಇವತ್ತು ಎದ್ದು ಪಾಪ ಯಾರು ಸಮಯ ಕಟ್ಟಿದ್ವಿ ಅಲ್ಲಿ ಬರ್ತಾರೆ. ಅಷ್ಟೇ ಬನ್ನಿ, ಅದು ಪಾಟಿಗೆ ಅದು ಆಹಾರ ಮಾಡಲಿ, ನಾವು ಊಟ ಮಾಡೋಣ. ಥ್ಯಾಂಕ್ ಯು ಸರ್. ಆಮೇಲೆ ಕಾಡಲ್ಲಿ ಹಸುವಾಗುತ್ತಲ್ಲ ಬೇಗ, ಯಾಕೆ ಸರ್? ನಾವು ನಡಿತೀವಲ್ಲ, ಒಳ್ಳೆ ಕ್ಯಾಲರೀಸ್ ಬರ್ನ್ ಮಾಡ್ತೀವಿ ನಾವು. ಬನ್ನಿ. ನಾನು ಒಂದು ಮಾಡೆಲ್ ಕ್ರಿಯೇಟ್ ಮಾಡೋಣ ಅಂತಿದ್ದೀನಿ. ನನ್ನ ತುಂಬ ಜನ ಫಾಲೋ ಮಾಡ್ತಾರೆ, ನಾವು ಹೇಳಿದ್ರೆ ಕೇಳ್ತಾರೆ. ಅದಕ್ಕೆ ನಾನೇ ಹಿಡಿದು ಅರೆಸ್ಟ್ ಮಾಡ್ತಾ ಇದ್ದರೆ ಇನ್ನು 10 ಜನ ಅದೇ ಸರಿ ಅಂದ್ಕೊಂಡು ಮಾಡ್ತಾರೆ. ಅದು ಮಾಡಬಾರ್ದು. ದೇ ಪುಟ್ ದೆಮ್ಸೆಲ್ಫ್ ಇನ್ ಡೇಂಜರ್ ಸಿಚುವೇಶನ್. ಹೌದು, ಬೇಕಾಗಿಲ್ಲ. ಹೌದು, ನಾನು ಒಂದು ಒಳ್ಳೆ ವಿಡಿಯೋ ಮಾಡಿ ಇಟ್ಟಿದ್ದೆ, ನಾನು ಇನ್ನೂ ಹಾಕಲಿಲ್ಲ. ಕೋಬ್ರಾ ಹಿಡಿಯುವಾಗ ಈ ಬೆಳ್ಳಗಿರ್ತಾರೆ ಹುಡುಗರು, ನಮ್ಮ ವೈಟ್ ಹುಡುಗರು, ಅಮೆರಿಕಾದ ಯುರೋಪಿಂದ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ, ಓಹ್ ದಿಸ್ ಈಸ್ ದಿ ಮೋಸ್ಟ್ ಡೇಂಜರಸ್ ಸ್ನೇಕ್ ಇನ್ ದ ವರ್ಲ್ಡ್, ವಾವ್ ದಿಸ್ ಇಸ್ ದಿ ಕೋಬ್ರಾ, ದಿಸ್ ಕಿಲ್ಸ್ ಸೋ ಮೆನಿ ಪೀಪಲ್ ಇನ್ ಇಂಡಿಯಾ, ಹಂಗೆ ಹಿಂಗೆ ಅಂತಲೇ ಕಿರ್ಚಾಡ್ತಾರೆ. ಯಾಕೆ ಆ ಥರ ಕಿರ್ಚಾಡ್ತಾರೆ? ಒಂದು ಏನು 10,000 10 ಕಿಲೋಮೀಟರ್ ಮ್ಯಾರಥಾನ್ ನಡೆದ್ರೆ ಏನಕ್ಕೆ ಅಷ್ಟು ಉಸಿರಾಡ್ತಾ ಇದ್ದೆ? ನಾನು ಕಿಂಗ್ ಕೋಬ್ರಾ ಹಿಡಿಯೋವಾಗಲೇ ನಾನು ಉಸಿರಾಡಲ್ಲ. ಅದು ಎಕ್ಸೈಟ್ಮೆಂಟ್ ತೋರಿಸ್ಬೇಕಂತ ಮಾಡ್ತಾರೆ, ಬಟ್ ಇಟ್ ಟರ್ನ್ಸ್ ಔಟ್ ಟು ಬಿ ವೆರಿ ಡೇಂಜರಸ್. ಸೊ ಅದು ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಯಾಕೆ ಸುಮ್ಮನೆ ಒಳ್ಳೆ ಮಂಗಗಳ ಥರ ಹೈಪ್ ಮಾಡ್ತೀರಾ? ಯಾಕೆ ಜಂಪ್ ಮಾಡ್ತೀರಾ? ನಮ್ಮ ಹಾವುಗಳನ್ನ ಹಿಡಿಯೋದು ಹೆಂಗೆ ಅಂತ ನಮಗೆ ಗೊತ್ತು. ಇವು ಡೇಂಜರ್ ಅಲ್ಲ. ತಮಿಳಲ್ಲಿ ಇದನ್ನು ನಲ್ಲ ಪಾಂಬು ಅಂತಾರೆ, ಅಂದರೆ ಗುಡ್ ಸ್ನೇಕ್. ನೀವು ಬಂದ್ಬಿಟ್ಟು ಯಾಕೆ ನಮ್ಮ ಹಾವನ್ನ ಡೇಂಜರ್ ಅಂತ ಹೇಳಿ ಹಾಳು ಮಾಡಿ ಹೋಗ್ತೀರಂತ ಒಳ್ಳೆ ವಿಡಿಯೋ ಮಾಡಿ ಇಟ್ಟಿದ್ದೀನಿ, ಬಿಡ್ತೀನಿ. ಇನ್ನು ಸ್ವಲ್ಪ ದೊಡ್ಡದಾಗಬೇಕು, ಸಿಗೋದೇ ಇಲ್ಲ ಅಂತ ಎಲ್ಲಿ ಹೋಗ್ತಾವ ಗೊತ್ತಾಗ್ತಾ ಇಲ್ಲ ನಮಗೆ. ಅಥವಾ ಈ ನೀರು ಆಚೆ ಹೋಗುತ್ತಾ? ಇಲ್ಲ, ಆಚೆ ಹೋಗಲ್ಲ, ಅಷ್ಟೇ ನೀರು ಹಂಗೇ ಇರುತ್ತೆ. ಅದು ಕಾಡ್ದು ನೀರು ಬಿಟ್ಟಿದ್ವಿ, ಫ್ರೆಶ್ ನೀರು ಬರಲಿ ಅಂತ, ಆಕ್ಸಿಜನ್. ಸೊ ನಮ್ಮ KCR ಈ ಜರ್ನಿ ಮುಂದುವರಿಸ್ತಾ ಗೌರಿಶಂಕರ್ ಸರ್ ಜೊತೆಗಿದ್ದಾರೆ. ಸೊ ಬನ್ನಿ ಸರ್, ನಿಮ್ಮದೇ ಸೆಂಟರ್ ಇದು? ನಿಮ್ಮದು ಎಲ್ಲರದ್ದು ಇದು, ನಿಮ್ಮದು ನಮ್ಮದು ಎಲ್ಲ ಒಂದೇ. ಥ್ಯಾಂಕ್ ಯು ಸೋ ಮಚ್. ಸೊ ಬಹಳ ನೀಟಾದ ಕ್ಯೂಟ್ ಆದ ಹೈಜಿನ್ ಆದ ವ್ಯವಸ್ಥೆ ನಿಮ್ಮದು. ಹೌದು. ಸೊ 10 ವರ್ಷದ ಜರ್ನಿ. ಹೌದು. ಸೊ ಆ್ಯಂಡ್ ನಿಮ್ಮ ಗಂಧದ ಗುಡಿ ನೋಡ್ತಾ ಇದ್ದೆ, ಮಿಂಚಿನಂತೆ ಬಂದು ಹೋದ್ರೂ ಭಾಳ ಅದ್ಭುತವಾಗಿ ಬಂದು ಹೋಗ್ತೀರಿ. ಅದರಲ್ಲಿ ಹೀರೋ ನಮ್ಮ ಪುನೀತ್ ಅವರು ಮತ್ತೆ ನಮ್ಮ ಕಾಳಿಂಗಾನೆ, ನಾವೇನಿಲ್ಲ ಅಲ್ಲಿ. ಓಕೆ. ಸೊ ಹೇಗಿತ್ತು ಅಂದರೆ ತಯಾರಿ ಮಾಡಿದ್ರಿ ಮೊದಲೇ? ನಮಗೆ ಬ್ರೀಫ್ ಮಾಡಿದ್ರು ಬಹುಶಃ ಈ ಥರದೊಂದು ಶೂಟ್ ಮಾಡಬೇಕಿತ್ತು. ಹೌದು. ಅವರು ಈ ಥರ ಶೂಟ್ ಮಾಡಬೇಕು. ಗಂಧದ ಗುಡಿಯಲ್ಲಿ ಕಾಳಿಂಗನೂ ತುಂಬ ಇಂಪಾರ್ಟೆಂಟ್ ನಮ್ಮ ಕರ್ನಾಟಕದಲ್ಲಿ, ಅದನ್ನು ತೋರಿಸ್ಬೇಕು. ಒಂದು ರೆಸ್ಕ್ಯೂ ಇದ್ದರೆ ಮುಖ್ಯವಾಗಿ ನಮ್ಮ ಕಾರೇಶ್ವರ ಅವನು ಹೆಂಗೆ ಅದನ್ನು ಸಂರಕ್ಷಣೆ ಮಾಡ್ತೀವಿ ಅದನ್ನು ನೋಡಬೇಕು ಅಂತ ಅವ್ರು ಬಂದಿದ್ದರು. ಲಕ್ಕಿಲಿ ಅವ್ರು ಇದ್ದಾಗಲೇ ಒಂದು ಒಳ್ಳೆ ರೆಸ್ಕ್ಯೂನೂ ಸಿಕ್ತು. ಹೋಗಿ ಜೊತೆಲೇ ಹಿಡಿದು ಅದನ್ನು ಕಾಡಲ್ಲಿ ರಿಲೀಸ್ ಮಾಡೋ ಒಂದು ಸನ್ನಿವೇಶ ಅದರಲ್ಲಿ ಬಂತು. ತುಂಬ ಸಂತೋಷ ಆಯಿತು ಅವ್ರ ಜೊತೆ ಕೆಲಸ ಮಾಡಿದ್ದು. ಎಷ್ಟು ದಿವಸ ಇದ್ರು ಪುನೀತ್ ಸರ್? 4 ಜನ ಇದ್ದರು. ಹೌದು, ಫುಲ್ ಟೀಮ್ ಇಲ್ಲೇ ಇದ್ದರು. ನಿಮ್ಮಲ್ಲೇ? ಹೌದು. ಓಕೆ. ಸೊ ಹೇಗಿತ್ತು? ತುಂಬ ಜನ ಅವ್ರನ್ನ ಭಾಳ ಸರಳ, ಅವರ ತಂದೆಗೆ ಹೋಲಿಸಿ ಮಾತಾಡ್ತಾರೆ. ಹೌದು. ಅದು ಮಾತ್ರ ನಾನು ಅವ್ರ ಬಗ್ಗೆ ತುಂಬ ಕೇಳಿದ್ದೆ, ಇಂಟರ್ವ್ಯೂಸಲ್ಲಿ ಇಲ್ಲಿ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದು, ಬಟ್ ನಾನು ಯಾವಾಗಲೂ ಮೀಟ್ ಮಾಡಿರಲಿಲ್ಲ. ಬಟ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನೋ ಹೇಳ್ದಂಗೆ ನಾನು ಒಂದು ಫ್ಯಾನ್ ಆಗಿಬಿಟ್ಟೆ ಅವ್ರ ಬಗ್ಗೆ. ಇಲ್ಲೇ ಕೂತಿದ್ರು ಅವರು, ಆರಾಮಾಗಿ ಇಲ್ಲಿ ಕೂತ್ಕೊಂಡಿದ್ರು, ಒಳ್ಳೆ ಊಟ ಮಾಡಿದ್ರು, ಒಳ್ಳೆ ಯಾವುದೇ ರೀತಿಯಲ್ಲಿ ಯಾರು ಕೊಟ್ಟರು ಊರು ಎಂಜಾಯ್ ಮಾಡ್ತಾಯಿದ್ರು. ನಾನ್ ವೆಜ್ ಎಲ್ಲ. ಮುಖ್ಯವಾಗಿ ನಮ್ಮಲ್ಲಿ ಇಲ್ಲಿ ನೀವು ಹೇಳ್ದಂಗೆ ಎಷ್ಟೇ ಚೆನ್ನಾಗಿ ಕ್ಯೂಟಾಗಿ ನಾವು ಮೇಂಟೈನ್ ಮಾಡಿದ್ರು ಡಿಸಿಪ್ಲಿನ್ ಇದೆ. ನಮ್ಮ ಪ್ಲೇಟು ಮತ್ತು ಇದು ಟೀ ಕುಡಿದ ಕಪ್ ಎಲ್ಲ ನಾವೇ ವಾಶ್ ಮಾಡಬೇಕು, ಯಾರೇ ಬರಲಿ, ಎಂಥವ್ರು ಬಂದ್ರು. ಅವರೂ ಮಾಡಿದ್ರು. ಅವರು ತನ್ನ ಪ್ಲೇಟ್ ತೊಗೊಂಡೋಗಿ ಅವರೇ ವಾಶ್ ಮಾಡಿ ಅಲ್ಲಿ ಇಟ್ಟು ಬಂದರು. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಸರಳತೆ ಅಂತ ಅಲ್ಲ. ಶೂಟಿಂಗ್ ಭಾಳ ಅಂದರೆ ಈಗ ಅವರು ಸ್ಕ್ರಿಪ್ಟೆಡ್ ಫಿಲ್ಮ್ಸ್ ಲೈಕ್ ಈಗ ಸಿನಿಮಾ ಎಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಆ್ಯಕ್ಟಿಂಗ್, ಡ್ಯಾನ್ಸ್ ಇತ್ಯಾದಿ. ಸೊ ಈ ವೈಲ್ಡ್ ಲೈಫಿಂಗ್ ಮಾಡೋದು ಏನು ಹೇಗಿತ್ತು? ಇಲ್ಲ, ಅದಕ್ಕೇನು ಸ್ಕ್ರಿಪ್ಟ್ ಇರಲಿಲ್ಲ ಅಂತ ಕಾಣಿಸುತ್ತೆ. ಒಂದು ಎಕ್ಸಾಂಪಲ್ ಯಾಕೆ ಸ್ಕ್ರಿಪ್ಟ್ ಇಲ್ಲ ಅಂತ ಹೇಳಿದಾಗಂದರೆ, ನಾವು ಆ ಶಾರ್ಟ್ ಆದಮೇಲೆ ಆಡಿಯನ್ಸ್ಗೆ ನಾನು ಏನು ಹೇಳಬೇಕು ಅಂತ ಅವರು ಕೇಳಿದಾಗ, ನಾವು ಈ ಥರ ಇದ್ದರೆ ಒಂದು ಒಳ್ಳೆ ಮೆಸೇಜ್ ಕೊಡಿ ನಮ್ಮ ಆಡಿಯನ್ಸ್ಗೆ, ಕಾಳಿಂಗ ಸರ್ಪನ ರಕ್ಷಣೆ ಮಾಡಬೇಕು,
ಯದ್ವಾ ಹಿಡಿಬಾರ್ದು, ಪ್ರೊಫೆಷ್ನಲ್ಸ್ ಯೂಸ್ ಮಾಡಬೇಕು ಅಂತ ಸುಮ್ಮನೆ ಒಂದು ಹಿಂಟ್ ಕೊಟ್ಟಿವಿ ಅಷ್ಟೇ. ಆದರೆ ಒಂದೇ ಶಾರ್ಟಲ್ಲಿ ಆ ಪೂರ್ತಿ ಸೆಂಟೆನ್ಸ್ನ ಎಷ್ಟು ಅದ್ಭುತವಾಗಿ ಹೇಳಿದ್ರೆ ಅಂದರೆ ನಾನೂ ಅಷ್ಟು ಚೆನ್ನಾಗಿ ಹೇಳ್ತಾ ಇರಲಿಲ್ಲ. ಫ್ರೇಮ್ ಮಾಡ್ಕೊಂಡು ಒಂದೇ ಫ್ರೇಮಲ್ಲಿ ಒಂದೇ ಶಾರ್ಟಲ್ಲಿ ಹೇಳಿದ್ರು. ಸೊ ಯಾವುದೇ ಸ್ಕ್ರಿಪ್ಟ್ ಇಲ್ಲ ಅಲ್ಲಿ. ಅದರಲ್ಲಿ ನೋಡಿ ಒಂದು ಡೈರೆಕ್ಟಾಗಿ ಕ್ಯಾಮ್ರಾಗೆ ಹೇಳ್ತಾರೆ, ಒಂದು ಜೋಕೂ ಇದೆ ಅದರಲ್ಲಿ. ಯಾರಾದರೂ ಈ ಥರ ಹಾವು ಕಾಣಿಸಿದ್ರೆ ನನ್ನ ಕರೀರಿ, ನಾನು ಬರ್ತೀನಿ ಅಂತ. ಇಟ್ಸ್ ಲೈಕ್ ನನಗೆ ಸರ್ಪ್ರೈಸ್ ಆಯಿತು. ಆಮೇಲೆ ಈ ಫಿಲ್ಮಲ್ಲಿ ಮಾತ್ರ ನಾನು ಹೀರೋ, ಇಲ್ಲಿ ಗೌರಿಶಂಕರ್ ಹಿಡಿತಾರೆ ಅಂತ ಹೇಳ್ತಾರೆ ನೋಡಿದ್ರು. ಅದೆಲ್ಲ ಅವ್ರು ಹಂಗೆ ನ್ಯಾಚುರಲಾಗಿ ಫ್ರೇಮ್ ಮಾಡಿ ಹೇಳಿದ್ರು. ನಾವು ಏನೋ ಸ್ಕ್ರಿಪ್ಟೇ ಇರಲಿಲ್ಲ ಅಲ್ಲಿ, ಯಾಕಂದ್ರೆ ನಾನು ಅಲ್ಲಿದ್ದೆ ಡಿಸ್ಕಷನಲ್ಲಿ. ಹಾವು ಹಿಡಿದ ತಕ್ಷಣ ಆ ಮಾತು ಅವರು ಹೇಳಿದ್ರು ಡೈರೆಕ್ಟಾಗಿ ಕ್ಯಾಮ್ರಾಗೆ. ಸೊ ದ್ಯಾಟ್ಸ್ ಕ್ವೈಟ್ ನ್ಯಾಚುರಲ್. ವೆರಿ 4-5 ದಿವಸ ಸ್ಪೆಂಡ್ ಮಾಡಿದೆ. ಹೌದು, 4 ದಿನ ಆಯಿತು. ಸೊ ಬಟ್ ಆ ಫಿಲ್ಮಲ್ಲಿ ಗ್ಲಿಮ್ಸಸ್ ಥರ ಬರುತ್ತೆ, ವೆರಿ ಶಾರ್ಟ್ ಡ್ಯೂರೇಷನ್, ಬಟ್ ಇಟ್ ವಾಸ್ ಶಾರ್ಟ್ 4 days. ಅದು ಬೇರೆ ಬೇರೆ ಶಾರ್ಟ್ಸ್ ಇತ್ತು ಅವ್ರದ್ದು. ಓಕೆ. ಅವರು ಕಾಡಲ್ಲಿ ನಡ್ಕೊಂಡು ಹೋಗೋದು, ಕೆಲವು ಶಾರ್ಟ್ಸ್ ಎಲ್ಲ ಹಮೋಗು ಮತ್ತು ಅವ್ರದ್ದು ಬೇರೆ ಇತ್ತು. ನಮ್ಮದು ಒಂದು ಅರ್ಧ ದಿನ ಶೂಟ್ ಇತ್ತು ಅಷ್ಟೇ. ಬಿಕಾಸ್ ರೆಸ್ಕ್ಯೂ ಆದಾಗಲೇ ನಾವು ಮಾಡಬೇಕಾಗತ್ತೆ, ಕಾಯ್ಬೇಕಾಗತ್ತೆ 4 ದಿನ. ಯಾಕಂದರೆ ಕಾಯಲೇಬೇಕು. ಈಗ ನೀವು ಬಂದಿದ್ದೀರಾ 2 ದಿನ ಆಯಿತು, ನಮ್ಗೆ ಯಾವ ರೆಸ್ಕ್ಯೂನೇ ಇಲ್ಲ, ದರ್ಶನನೇ ಇಲ್ಲ. ಸೊ ಫೆಬ್ರವರಿ ಮಾರ್ಚಲ್ಲಿ ಬಂದರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 2 ದಿನದಲ್ಲಿ 3 ಹಾವು ಹಿಡಿಬೋದು, 4 ಹಾವು ಹಿಡಿಬೋದು. ಕೆಲವು ಟೈಮಲ್ಲಿ ರೆಸ್ಕ್ಯೂನೇ ಬರ್ದಿರೇ ಇರ್ಬೋದು. ಸೊ ನಮ್ಮ ಕೈಯಲ್ಲಿ ಕಂಟ್ರೋಲ್ ಇಲ್ಲ ಇದು. ಓಕೆ. ಮತ್ತು ಅವ್ನು ನಾಗರಾವ್ ಥರನೂ ಅಲ್ಲ, ಅಲ್ಲಿ ಬಂದ್ಬಿಟ್ಟು. ಕರೆಕ್ಟ್. ಸೊ ಕಿಂಗ್ನ ನೋಡೋಕೆ ಯಾವತ್ತು ಸ್ವಲ್ಪ ಟೈಮ್ ಬೇಕು. ಹೌದು, ಟೈಮ್ ಬೇಕು. ಅವ್ರಿಗೆ ಇಷ್ಟ ಆದರೆ ಮಾತ್ರ ನಿಮಗೆ ದರ್ಶನ ಕೊಡ್ತಾರೆ.